ಕೇಂದ್ರ ಸರ್ಕಾರದ ವಿವಿಧ ವಿಭಾಗಗಳ ಪ್ರಮುಖ ಹುದ್ದೆಗಳಿಗೆ ಖಾಸಗಿ ವಲಯದ 25 ಪರಿಣಿತರನ್ನು ನೇಮಿಸಲಿಕ್ಕೆ ಮೋದಿ ಸಂಪುಟ ತೀರ್ಮಾನಿಸಿದೆಯಂತೆ. ಆಡಳಿತಕ್ಕೆ ಚುರುಕು ಕೊಡೋದಕ್ಕೆ ಈ ವಿಧಾನ ತರ್ತಾರಂತೆ. ಪಾರದರ್ಶಕ ಆಡಳಿತದ ಭಾಗವಾಗಿ ಎಲ್ಲ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಿಗೆ ಗಮನ ಇಡಬೇಕು ಅಂತ ಯಾರು ಸುಪ್ರೀಂ ಕೋರ್ಟ್ ಅರ್ಜಿ ಹಾಕೊಂಡಿದ್ರು. ಅದನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಉತ್ತರ ಪ್ರದೇಶದಲ್ಲಿ ನಿನ್ನೆ 12ನೇ ತರಗತಿ ಬೋರ್ಡ್ ಎಕ್ಸಾಮ್ ಪತ್ರಿಕೆ ಸೋರಿಕೆಯಾಗಿರೋದಕ್ಕೆ ಚರ್ಚೆಗೆ ಗ್ರಾಸ ಆಗಿದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಇವತ್ತು ಪಿಯುಸಿ ಪರೀಕ್ಷೆ ಶುರುವಾಯಿತು. 96% ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆ ಎದುರಿಸಿದ್ದಾರೆ. ಗ್ರಾಮಾಂತರದಲ್ಲಿ ಮಾತ್ರ ನಕಲಿಗೆ ಯಾರು ಟ್ರೈ ಮಾಡಿದ್ರಂತೆ ಡಿಬಾರ್ ಮಾಡಿದ್ದಾರೆ. ರಾಮನಗರದ ವಿದ್ಯಾರ್ಥಿಗಳಿಗೆ ಅದಾದ ಕುಣಿಗಲ್ ಕಾಂಗ್ರೆಸ್ ಸಮಾವೇಶಕ್ಕೆ ಬಸ್ ಕಳಿಸಿದ್ರಂತೆ. ಹಂಗಾಗಿ ಬಸ್ ಪ್ರಾಬ್ಲಮ್ ಆಗಿ ಮಕ್ಕಳು ಒದ್ದಾಡೋಗಿದೆ. ಕೇಂದ್ರದ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸುವ ಮುಖ್ಯಮಂತ್ರಿಗಳಿಗೆ ಸಿ.ಟಿ. ರವಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ಆಣೆ ಮಾಡಲಿ, ಈಗ ಕೊಡ್ತಿರೋ ಅಕ್ಕಿ ಅನ್ನಭಾಗ್ಯದ ಅಕ್ಕಿ ಕೇಂದ್ರದಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ದಾರೆ. ಶೀಘ್ರ ದೇಶಾದ್ಯಂತ CAA ನಿಯಮಾವಳಿಗಳು ಜಾರಿಗೆ ಬರುತ್ತೆ ಅಂದ್ಕೊಳ್ತಿದ್ದಾರೆ ಎಲ್ಲರೂ. ಅದೇ ಕಾಕತಾಳೀಯನೋ ಅಥವಾ ಗೊತ್ತಿಲ್ಲ, ಏನಾದ್ರು ಸಂದೇಶ ರವಾನೆಯೋ. ನಿನ್ನೆ ರಾತ್ರಿ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಗೆ ಅಮಿತ್ ಶಾ ಅವರು ಬಂದಾಗ ಅವರ ಕಾರಿನ ಸಂಖ್ಯೆ DL1 CAA 4421 ಅಂತ ಇತ್ತು. ಮಮತಾ ಬ್ಯಾನರ್ಜಿ ಸರ್ಕಾರ ಉರುಳಿಸುವವರೆಗೆ ತಲೆ ಕೂದಲು ಬೆಳೆಸಲ್ಲ ಶಪಥ ಮಾಡಿದ್ದು ಬಂಗಾಳದ ಕಾಂಗ್ರೆಸ್ ಮಾಜಿ ನಾಯಕ ಕೌಸ್ತುಭ್ ಬಾಗ್ಚಿ. ಈಗ ಅವರು ಈ ಕಾಂಗ್ರೆಸ್ ಕೈಲಿ ಏನೂ ಆಗಲ್ಲ ಅಂತೇಳಿ ಬಿಜೆಪಿ ಸೇರ್ಕೊಂಡ್ಬಿಡ್ತಾರೆ. ಅವ್ರ ಜೊತೆ ಫೈಟ್ ಮಾಡ್ತೀನಿ ಮಮತಾ ಬ್ಯಾನರ್ಜಿನ ಓಲಿ ಕೊಡ್ರಿ. ಇವರು ಬೆಳೆಸಲ್ಲ ಅಂತ ಮಾಡಿದ್ದಾರೆ. ಭಾಳ ಜನ ಕಟ್ ಮಾಡಲ್ಲ ಅಂತ ಮಾಡಿ ಬಿಜೆಪಿ ಸಿದ್ಧಾಂತ. ಭಾರತ ತನ್ನ ಹೊಸ ನೌಕಾನೆಲೆಯನ್ನು ಲಕ್ಷದ್ವೀಪದಲ್ಲಿ ಪ್ರಾರಂಭ ಮಾಡ್ತಾ ಇದೆ. ಮಿನಿಕಾಯ್ನಲ್ಲಿ ಸದ್ಯಕ್ಕೆ ಅದನ್ನು INS ಜಟಾಯು ಅಂತ ಕರೀತಾರೆ. ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಈಗ ಮುಂದಿನ ದಿನಗಳಲ್ಲಿ ಅದು ಅತಿ ದೊಡ್ಡ ನೌಕಾನೆಲೆ ಆಗಬಹುದು ಅಂತ ಅಂತಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ನಟ ದರ್ಶನ್ಗೆ ಮಹಿಳಾ ಆಯೋಗ ನೋಟಿಸ್ ಕೊಟ್ಟು 10 ದಿನದಲ್ಲಿ ವಿವರಣೆ ಕೊಡಿ ಅಂತ ಹೇಳಿದೆ. ಶ್ರೀರಂಗಪಟ್ಟಣದ ನಡೆದ ಕಾರ್ಯಕ್ರಮದಲ್ಲೇನೋ ಆದಂತಹ ಗಜಿಬಿಜಿ. ಹಾಸನದ ಚೀಕನಹಳ್ಳಿ ಬಳಿ ಬೆಳ್ಳಂಬೆಳಗ್ಗೆ ಒಂದು 20ಕ್ಕೂ ಹೆಚ್ಚು ಕಾಡಾನೆಗಳು ರಸ್ತೆ ದಾಟಿವೆ. ಹಿಂಡು ಕಂಡು ವಾಹನ ಸವಾರರೆಲ್ಲ ಅಲ್ಲಲ್ಲೇ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ಗಾಡಿನ. ಅಥವಾ ಬೆಳಗಾವಿ ನಗರ ಪ್ರದೇಶದಲ್ಲಿ ಕಾಡಾನೆ ಒಂದು ಬಿಂದಾಸಾಗಿ ಎಂಟ್ರಿ ಕೊಟ್ಟಿದೆ, ನಗರ ಪ್ರದೇಶಕ್ಕೆ ಬಂದ್ಬಿಟ್ಟಿದೆ. ಆಮೇಲೆ ಅಲ್ಲೆಲ್ಲ ಟ್ಯಾಂಕ್ ಎಲ್ಲ ಬೀಸಿ ನೀರಿಗಿದೆಯಾ ಅಂತ ಚೆಕ್ ಮಾಡಿದೆ, ಏನೂ ಇಲ್ಲ ಅಂತ. ಅದಕ್ಕೂ ಗೊತ್ತಿಲ್ವಾ ಬರ ಬಂದಿದೆ ರಾಜ್ಯದಲ್ಲಿ ಅಂತ.